ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಪವರ್ಫುಲ್ ಆಗಿರೋ ಮಂತ್ರದ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಮಂತ್ರ ಪಠನೆ ಬಂದು ಗರ್ಭಿಣಿಯರಿಗೆ. ಯಾವುದೇ ಹೆಣ್ಮಗು ಗರ್ಭಿಣಿಯಾದಾಗ ನಾರ್ಮಲ್ ಡೆಲಿವರಿ ಮತ್ತು ಈಸಿ ಡೆಲಿವರಿ ಆಗಬೇಕಂತ ಬಯಸೋದು ಸಹಜ. ಇನ್ನು ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಮಂತ್ರಗಳಿಗೆ ಅದರೇ ಆದಂತಹ ಶಕ್ತಿ ಹಾಗೂ ಅರ್ಥ ಇರುತ್ತದೆ. ಫ್ರೆಂಡ್ಸ್, ಈಗ ನಾನು ಹೇಳುವಂತಹ ಮಂತ್ರ ಪಠನೆ ಮಾಡೋದ್ರಿಂದ ಗರ್ಭಿಣಿಯರಿಗೆ 100% ಈಸಿ ಹಾಗೂ ನಾರ್ಮಲ್ ಡೆಲಿವರಿನೇ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಗರ್ಭಿಣಿ ಸ್ತ್ರೀ ಇದ್ದರೆ ದಯವಿಟ್ಟು ಅವರಿಗೆ ಈ ಮಂತ್ರವನ್ನು ಫಾರ್ವರ್ಡ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಬನ್ನಿ ಯಾವ ಮಂತ್ರನ ಪಠಿಸ್ಬೇಕು, ಹಾಗೆ ಯಾವಾಗ, ಹೇಗೆ, ಎಲ್ಲಿ, ಎಷ್ಟು ದಿನ ಹೇಗೆ ಪಠಿಸ್ಬೇಕು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಮಂತ್ರ ಪಠನೆ ಮಾಡಲಿಕ್ಕೆ ಅದರೇ ಆದಂತಹ ನಿಯಮಗಳಿದೆ. ಸೊ ಯಾವಾಗಂದರೆ ಅವಾಗ ನೀವು ಮಾಡಬಾರ್ದು. ನೀವು ಗರ್ಭಿಣಿ ಆದ 3 ತಿಂಗಳವರೆಗೂ ನೀವು ಈ ಮಂತ್ರನ ಪಠನೆ ಮಾಡಬಾರ್ದು. ಗರ್ಭಿಣಿಯಾದ 4ನೇ ತಿಂಗಳಿನ ಮೇಲೆ ನೀವು ಈ ಮಂತ್ರನ ಸ್ಟಾರ್ಟ್ ಮಾಡಬೇಕಾಗತ್ತೆ. 3 ತಿಂಗಳವರೆಗೂ ನೀವು ಈ ಮಂತ್ರನ ಪಠನೆ ಮಾಡೋ ಹಾಗಿಲ್ಲ. ಶಿವ ಪಾರ್ವತಿ ಇರುವಂತಹ ಚಿಕ್ಕ ಫೋಟೋನ ತಗೊಳ್ಬೇಕಾಗತ್ತೆ. ನೀವು ಮೊದಲಿಗೆ ಒಂದು ಚಿಕ್ಕ ತಟ್ಟೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಆ ಅಕ್ಕಿ ಮೇಲೆ ನೀವೊಂದು ಆ ಫೋಟೋನ ಇಡ್ಬೋದು. ಫೋಟೋಗೆ ನೀವು ಅರಿಶಿನ, ಕುಂಕುಮ, ಹೂವು ಹಚ್ಚಬೇಕಾಗತ್ತೆ. ಈ ಮಂತ್ರ ಪಠನೆಯನ್ನು ನೀವು ಒಂದೇ ನಿಗದಿತ ಸಮಯದಲ್ಲೇ ಮಾಡಬೇಕಾಗತ್ತೆ. ಪ್ರತಿನಿತ್ಯ ಒಂದೇ ಸಮಯ, ಬೆಳಿಗ್ಗೆ ಆದರೆ ಬೆಳಿಗ್ಗೆ 6 ಗಂಟೆಗೆ ಮಾಡ್ಬೋದು, ಇಲ್ಲ ಮುಸ್ಸಂಜೆ ಸಮಯದ 6 ಗಂಟೆಯಲ್ಲಿ ಕೂಡ ನೀವು ಈ ಮಂತ್ರ ಪಠನೆನ ಮಾಡ್ಬೋದು. ಈ ಮಂತ್ರ ಪಠನೆ ಶುರು ಮಾಡೋಕ್ಕೆ ಮುಂಚೆ ನೀವು ದೇವ್ರ ಮುಂದೆ 2 ಚಿಕ್ಕ ತುಪ್ಪದ ದೀಪಗಳನ್ನ ಹಚ್ಬೋದು. ಸಾಧ್ಯವಾಗದವರು ಎಣ್ಣೆ ದೀಪನೇ ಹಚ್ಚಿ ನಂತರ ದೇವರಿಗೆ ಕೈ ಮುಗಿದು ಭಕ್ತಿಯಿಂದ ಈ ಮಂತ್ರವನ್ನು 21 ಬಾರಿ ನೀವು ಪಠನೆ ಮಾಡಬೇಕಾಗತ್ತೆ. ಪ್ರತಿನಿತ್ಯ ಕನಿಷ್ಠ 21 ಸಾರಿ ಕಂಪಲ್ಸರಿ ಮಾಡಲೇಬೇಕಾಗತ್ತೆ. ಆ್ಯಂಡ್ ಗರಿಷ್ಠ ನಿಮ್ಮ ಶಕ್ತಿಗನುಸಾರವಾಗಿ 51, 101 ಎಷ್ಟಾದರೂ ನಿಮ್ಮ ಶಕ್ತಿಗನುಸಾರವಾಗಿ ನೀವು ಮಾಡ್ಬೋದು. ಸೊ ಈಗ ಮಂತ್ರ ಉಚ್ಚಾರ ಮಾಡೋದನ್ನ ತಿಳಿಯೋಣ. ಹಿಮವತ್ ಉತ್ತರೆ ಪರ್ಸ್ವೈ ಸುರತ ನಮಯಕ್ಷಿಣಿ ತಸ್ಯ ಸ್ಮರಣ ಮಾತ್ರೇನ ವಿಸಲ್ಯ ಗರ್ಭಿಣಿ ಭವೇದು. ಪ್ರತಿ ಬಾರಿ ಈ ಮಂತ್ರ ಹೇಳಿದ ಮೇಲೆ ನನಗೆ ಈಸಿ ಹಾಗೂ ನಾರ್ಮಲ್ ಡೆಲಿವರಿ ಆಗಬೇಕು ತಾಯಿ ಅಂತ ನೀವು ಬೇಡ್ಕೊಬೇಕಾಗತ್ತೆ. ಫ್ರೆಂಡ್ಸ್, ನಿಮ್ಗೇನೇ ಡೌಟ್ ಇದ್ರು ನನಗೆ ಕಮೆಂಟ್ಸ್ನಲ್ಲಿ ಖಂಡಿತ ತಿಳಿಸ್ಕೊಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಈ ಯೂಸ್ಫುಲ್ ಇನ್ಫಾರ್ಮೇಷನ್ನ ಎಲ್ಲ ಗರ್ಭಿಣಿಯರ ಜೊತೆ ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.